ವರ್ಷಗಳಿಂದ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳು ಎಲ್ಲ ಆರ್ಥಿಕತೆ ಬಿದ್ದೋಯ್ತು. ಅಮೆರಿಕ ಒಂದ್ಸಲ ದಿವಾಳಿ ಆಗಿತ್ತು 2002-3 ಇಸ್ವಿನಲ್ಲಿ, ಜಪಾನ್ ದಿವಾಳಿ ಆಗಿತ್ತು, ಚೀನಾ ದಿವಾಳಿ ಆಗಿತ್ತು, ಪಾಕಿಸ್ತಾನ ಅಂತೂ ಬೇಡ್ತಾ ಇದೆ, ಶ್ರೀಲಂಕಾ ದಿವಾಳಿ ಆಗಿದೆ. ಭಾರತ ಮಾತ್ರ ಯಾಕೆ ದಿವಾಳಿ ಆಗ್ತಾ ಇಲ್ಲ ಅಂತಂದ್ರೆ, ನಮ್ಮ ಸಾಸಿವೆ ಡಬ್ಬದಲ್ಲಿ ಇನ್ನೂ ದುಡ್ಡಿದೆ, ನಮ್ಮ ಅಕ್ಕಿ ಡ್ರಮ್ಮಲ್ಲಿ ಇವತ್ತಿಗೂ ದುಡ್ಡಿದೆ. ಉಳಿತಾಯ ಮಾಡ್ತಕ್ಕಂಥ ಗುಣ ಏನಿದೆ ಇದು ನಮ್ಮ ರಕ್ತದಲ್ಲೇ ಬಂದಿದೆ. ಹಾಗಾಗಿ ನಾವು ಇವತ್ತಿಗೂ ದಿವಾಳಿ ಆಗಲ್ಲ. ಏನೋ ಕಷ್ಟ ಅಂತಂದ್ರು, ಏನೇ ಅಂತಂದ್ರು ನನ್ನ ಹೆಂಡತಿ ಹತ್ರ ಹೋಗಿ ಕೇಳಿದ್ರೆ 10,000 ದುಡ್ಡು ಯಾವತ್ತೂ ಇರುತ್ತೆ. ನನ್ನ ಪರ್ಸಲ್ಲಿ ಖಾಲಿ ಇರ್ಬೋದು, ನನ್ನ ಪರ್ಸು, ಆದ್ರೆ ನನ್ನ ಹೆಂಡತಿ ಹತ್ರ ಹೋಗಿ ಕೇಳಿದ್ರೆ 10,000 ದುಡ್ಡು ಎಲ್ಲೋ ಇರುತ್ತೆ, ಎಲ್ಲೋ ತೆಗೆದು 10,000 ರೂಪಾಯಿ ದುಡ್ಡು ಕೊಡ್ತಾಳೆ. ಹಾಗಾಗಿ ಆ ಒಂದು ಕಲ್ಚರ್ ಏನು ಬಂದಿದೆ ನಮ್ಮ ದೇಶದಲ್ಲಿ, ಇದು ಇವತ್ತು ನಿನ್ನೇನು ಬಂದಿರೋದಲ್ಲ, ಸಾವಿರಾರು ವರ್ಷದಿಂದ ಬಂದಿರೋದು. ಅದನ್ನ ನಮ್ಮ ಜನರೇಷನ್ ಏನಿದೆ, ನಿಮ್ಮ ಜನರೇಷನ್ ಏನಿದೆ, ಅದನ್ನ ಕಟ್ ಮಾಡಬಾರ್ದು. ಉಳಿತಾಯ ಮಾಡ್ತಕ್ಕಂಥ ಮನೋಭಾವನೆ ಏನಿದೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ನಾವು. ಒಂದು ಮಂತ್ರ ಇದೆ, ನೀವೆಲ್ಲ ಆರ್ಥಿಕವಾಗಿ ಸದೃಢರಾಗಬೇಕು ಅಂತಂದ್ರೆ ನಾನೊಂದು ಮಂತ್ರ ಹೇಳ್ಕೊಡ್ತೀನಿ, ಕೇಳ್ತೀರಾ? ನಾನು ಹೇಳ್ಕೊಡೋ ಮಂತ್ರ ಯಾವುದೋ ಕನಕದಾರ ಸ್ತೋತ್ರನೋ ಅಥವಾ ಮಹಾಲಕ್ಷ್ಮಿ ಸ್ತೋತ್ರನೋ ಅಲ್ಲ. ಬದಲಾಗಿ ಇಂಗ್ಲಿಷಲ್ಲಿ ಹೇಳ್ತಾರೆ, ಏನು ಅಂತಂದ್ರೆ ಸೇವಿಂಗ್ಸ್ ಫಸ್ಟ್, ಕ್ರೆಡಿಟ್ ನೆಕ್ಸ್ಟ್, ಇನ್ಶೂರೆನ್ಸ್ ಮಸ್ಟ್, ಪೆನ್ಷನ್ ಬೆಸ್ಟ್. ಈ ಮಂತ್ರ ನೀವು ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಸೇವಿಂಗ್ಸ್ ಫಸ್ಟ್. ಸೇವಿಂಗ್ಸ್ ಅಂತಂದ್ರೆ ಏನಾಗುತ್ತೆ? ಉಳಿತಾಯ ಅಂತಂದ್ರೆ ನಿಮ್ಮ ಪ್ರಕಾರ ಏನು? ಉಳಿತಾಯ ಅಂದ್ರೆ ಏನು ನಿಮ್ಮ ಪ್ರಕಾರ? ಏನಮ್ಮ ಉಳಿತಾಯ ಅಂದ್ರೆ? 10 ರೂಪಾಯಿ ದುಡಿದ್ರೆ 5 ರೂಪಾಯಿ ಇಟ್ಕೊಂಡ್ರೆ ಅದನ್ನ ಉಳಿತಾಯ. ಬೇರೆ ಯಾರಾದ್ರೂ ಏನಾದ್ರು? ಆಯ್ತು, ನಾನೊಂದು ಸೂತ್ರ ಹೇಳ್ತೀನಿ, ಫಾರ್ಮುಲಾ ಹೇಳ್ತೀನಿ, ಆಯ್ತಾ? ಆದಾಯ ಮೈನಸ್ ಖರ್ಚು ಇಸ್ ಈಕ್ವಲ್ ಟು ಉಳಿತಾಯ. ಕರೆಕ್ಟಾ? ಆದಾಯ ಮೈನಸ್ ಖರ್ಚು ಇಸ್ ಈಕ್ವಲ್ ಟು ಉಳಿತಾಯ. ಕರೆಕ್ಟಾ? ಕರೆಕ್ಟಾ? ಸರಿನಾ ಅಲ್ವಾ? ಸರಿ. ನೀವೆಲ್ಲ ಫೇಲ್. ಯಾರ್ಯಾರು ಸರಿ ಅಂತ ಹೇಳಿದಿರಿ ನೀವೆಲ್ಲ ಫೇಲ್. ನನ್ನ ಡೆಫಿನಿಷನ್ ಏನಂತಂದ್ರೆ, ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ ಟು ಖರ್ಚು. ನೀವೆಲ್ಲ ತಿಂಗಳ ಪೂರ್ತಿ ಖರ್ಚು ಮಾಡಿಕೊಂಡು ನೀವು ಉಳಿತಾಯ ಮಾಡ್ತೀನಿ ಅಂತಂದ್ರೆ ನಿಮ್ಮ ಹತ್ರ ದೇವರನ್ನೇ ಹೇಳ್ತೇನೆ 10 ಪೈಸೆ ಉಳಿಸಕ್ಕಾಗಲ್ಲ. ಬದಲಿಗೆ ನೀವು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಒಂದು ಪೋರ್ಷನ್ ಅನ್ನ ಬಂದ ದಿವಸನೇ ಎತ್ತಿಟ್ಕೋಬಿಡಿ. ನನಗೊಂದು 20,000 ಸಂಬಳ ಬಂತು ಅಂತಂದ್ರೆ ನಾನು ಸಂಬಳ ಬಂದ ತಕ್ಷಣನೇ ಏನು ಮಾಡಬೇಕು? ಒಂದು 5,000 2,000 ಎತ್ತಿಬಿಟ್ಟು ನಾನು ಸೈಡಿಗೆ ಇಡಬೇಕು. ಆಗ ಮಾತ್ರ ಅದು ಉಳಿತಾಯ ಆಗಿರುತ್ತೆ. ಇಲ್ಲ ನಾನು ತಿಂಗಳ ಎಂಡಲ್ಲಿ ಖರ್ಚೆಲ್ಲ ಮಾಡಿಕೊಂಡು ಬಾಡಿಗೆ ಕಟ್ಕೊಂಡು ಎಲ್ಲ ಮಾಡಿ ಮಕ್ಕಳ ಫೀಸ್ ಕಟ್ಕೊಂಡು ಮನೆಯೆಲ್ಲ ನಿಭಾಯಿಸ್ಕೊಂಡು ರೇಷನ್ ತಂದ್ಕೊಂಡು ನಾನು ಉಳಿತಾಯ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಹಾಗಾಗಿ ನೀವೆಲ್ಲ ಫೇಲು. ನೀವೆಲ್ಲ ಫೇಲ್. ನೀವೇನು ಮಾಡಬೇಕು ಅಂತಂದ್ರೆ 10,000 ದುಡಿರಿ, 5,000 ದುಡಿರಿ, ಒಂದು ಸ್ವಲ್ಪನ ಅದು ಬಂದ ದಿವಸನ ಎತ್ತಿ ಸೈಡಿಗೆ ಇಟ್ಕೊಳ್ಳಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ನನ್ನನ್ನು ನೆನೆಸ್ಕೋತೀರಿ ನೀವು. ಇಲ್ಲ ಅವ್ರು ಹೇಳಿದ್ರು ಈ ಥರ ನಾವು ಮಾಡ್ತಾ ಇದ್ದೀವಿ, ನನಗೆ ಇವತ್ತು ಇಷ್ಟು ದುಡ್ಡಾಗಿದೆ, ನಾನು ನನ್ನ ಸ್ವಂತ ದುಡ್ಡಲ್ಲಿ ಸ್ಕೂಟಿ ತಗೋತಾ ಇದ್ದೀನಿ, ಇಲ್ಲ ನನ್ನ ಮಕ್ಕಳಿಗೆ ಬೇಕಾದ ಸ್ಕೂಲ್ಗೆ ಆಗ್ತಾ ಇದ್ದೀನಿ, ಇವೆಲ್ಲ ನೀವು ಅಂದ್ಕೋಬಹುದು.